ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿವ್ಯೂಲ್ಲಿ ನೋಡಿದ್ರಲ್ಲ, ಒಂದೊಳ್ಳೆ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಇರೋ ಲಿರಿಕ್ಸ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನೀವು ಮೊದಲೇದಾಗಿ ಜಸ್ಟ್ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಬೇಕು. ಸೊ ಓಪನ್ ಮಾಡ್ಕೊಳ್ಳೋಂತ ನಾನು ನಿಮಗೆ ಫುಲ್ ಪ್ರಾಜೆಕ್ಟು ಎಲ್ಲಿ ಕೊಟ್ಟಿರ್ತೀನಿ, ಡಿಸ್ಟ್ರಿಬ್ಯೂಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ನೋಡಿ ಅದು ಯಾವ ರೀತಿ ಇರುತ್ತೆ ಅಂದರೆ, ಸೊ ಈ ರೀತಿ ಇರುತ್ತೆ. ಸೊ ನಿಮಗೆ ಇದೇ ಬೇಕಂದರೆ ಮೇಲೆ ಸೇರ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಅದನ್ನ ಯಾವ ಥರ ಕ್ರಿಯೇಟ್ ಮಾಡೋದಂದ್ರೆ ಹೇಗಂತ ಹೇಳ್ಕೊಡ್ಬೇಕಂದ್ರೆ, ಸೊ ಬನ್ನಿ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಸೊ ಫ್ರೆಂಡ್ಸ್, ನೀವು ಮೊದಲೇದಾಗಿ ಏನು ಮಾಡಬೇಕಂದ್ರೆ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡ್ಕೋಬೇಕು. ಸೊ ಮಾಡಿದ ನಂತರ 9x16 ಇಟ್ಟೊಂದು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಸಾಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಸಾಂಗ್ನ ಎಡಿಟ್ ಮಾಡಬೇಕಂತ ಅಂದ್ಕೊಂಡಿರ್ತಿರಲ್ಲ, ಸೊ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನಂದು ವಿಡಿಯೋದಲ್ಲಿದೆ, ಸೊ ನಾನು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ ಸಾಂಗ್ನ. ಸೊ ಮಾಡ್ಕೊಂಡು ನಂತರ ನೋಡಿ ಈ ಥರ ಇರುತ್ತೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಜಸ್ಟ್ 4 ಸೆಕೆಂಡ್ಗೆ ನೀವು ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆ್ಯಡ್ ಮಾಡಿದ ನಂತರ ನೀವು ಇವಾಗ ಬ್ಯಾಕ್ ಬಂದುಬಿಡ್ಬೇಕು. ಸೊ ಬ್ಯಾಕ್ ಬಂದ ನಂತರ ನಾವು ಫುಲ್ ಪೋಜು ಕೊಟ್ಟಿರ್ತೀನಲ್ಲ, ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಫಸ್ಟ್ ಲೇಯರ್ ಇದೆಯಲ್ಲ, ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ನೀವು ರೀಸೆಂಟಾಗಿ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡಿದ ನಂತರ ಇದನ್ನ ಈ ಥರ ಟೈಮರಿಂದ ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಈ ಥರ ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆ್ಯಡ್ ಆಗಿರುತ್ತೆ. ಇವಾಗ ಏನು ಮಾಡ್ಬೇಕಂದ್ರೆ ಕಲರನ್ನು ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೈಟ್ ಇಮೋಜಿನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾದ ಯಾವುದಾದ್ರು ಒಂದು ಇಮೋಜಿನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡಿದ ನಂತರ ಮತ್ತೆ ಅದನ್ನೇ ಕಾಪಿ ಮಾಡಿಕೊಂಡು ಸೊ ಮತ್ತೆ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೀಪ್ರೇಮ್ ಎಲ್ಲಿವರೆಗೂ, ಸೊ ಅಲ್ಲಿವರೆಗೂ ಟೈಮರಿಂದ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇದಕ್ಕೆ ಕಲರ್ ಆ್ಯಂಡ್ ಫಿಲ್ ಮೇಲೆ ಚಾಯ್ಸ್ ಮಾಡಿಕೊಂಡು ಬೇರೆ ಫೋಟೋನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡಿದ ನಂತರ ಮತ್ತೆ ಅದೇ ಲೇಯರ್ನ ಪೇಸ್ಟ್ ಮಾಡಿಕೊಂಡು ಮತ್ತೆ ಫಸ್ಟ್ ಲಾಸ್ಟ್ ಕೀಪ್ರೇಮ್ ಎಲ್ಲಿವರೆಗೂ, ಸೊ ಅಲ್ಲಿವರೆಗೂ ಈ ಥರ ಟೈಮರಿಂದ ಅಡ್ಜಸ್ಟ್ ಮಾಡಿಕೊಂಡು ಸೊ ಕಲರ್ ಆ್ಯಂಡ್ ಫಿಲ್ ಹೋಗಿ ಈ ಥರ ಬೇರೆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಆ್ಯಡ್ ಮಾಡಿದ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಒಂದು ಶೇಪ್ನ ತೊಗೊಳ್ಳಿ. ತೊಗೊಂಡ ನಂತರ ಮೇಲೆ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಳಿ. ಕಲರ್ ಫಿಲ್ ಹೋಗಿ ಬ್ಲ್ಯಾಕ್ನ ಚಾಯ್ಸ್ ಮಾಡಿಕೊಂಡು ಇದು ವಿಡಿಯೋ ಲೆಂತ್ ಎಲ್ಲಿವರೆಗೂ, ಸೊ ಅಲ್ಲಿವರೆಗೂ ಈ ಥರ ಲೆಂತ್ನ ದೊಡ್ಡ ಮಾಡ್ಕೊಳ್ಳಿ. ಆಮೇಲೆ ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿ ಮೇಲೆ ಹೋಗಿ ಇದನ್ನ ಜಸ್ಟ್ ನೀವು 50 ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ನೀವು ಪ್ಲಸ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ಸಾಂಗ್ ಲೈನ ಆ್ಯಡ್ ಮಾಡಬೇಕು. ಸೊ ಅದು ಕನ್ನಡದಲ್ಲಿ ಬೇಕಂದ್ರೆ ನೀವು ಇವಾಗ ಏನು ಮಾಡ್ಬೇಕಂದ್ರೆ ನಾನು ಡಿಸ್ಟ್ರಿಬ್ಯೂಷನಲ್ಲಿ 100 ಕನ್ನಡ ಫಾಂಟ್ಸ್ ಕೊಟ್ಟಿರ್ತೀನಿ. ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ ಇವಾಗ ಫಸ್ಟ್ ಲೈನ್ ಏನಿದೆ ನೋಡಿ, ನಿನಗೆ ನಾನು. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಜಸ್ಟ್ ನೀವು ಬ್ಯಾಕ್ ಬರಬೇಕು. ಸೊ ಬ್ಯಾಕ್ನ ಬಂದ ನಂತರ ಕ್ರೋಮ್ನ ಓಪನ್ ಮಾಡ್ಕೊಳ್ಬೇಕು. ಸೊ ಕ್ರೋಮ್ನ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಸರ್ಚ್ ಬಾರಲ್ಲಿ ನೀವು ಒಂದು ವೆಬ್ಸೈಟ್ನ ಓಪನ್ ಮಾಡಬೇಕು. ಯಾವುದಂದರೆ arvind.com ಕನ್ನಡ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಮಾಡಿದ ನಂತರ ನೋಡಿ ASCII ಮತ್ತು ಯೂನಿಕೋಡ್ ಆಗಿ ಕನ್ನಡದ ಸಂಖ್ಯೆ ಅಂತ ಬರುತ್ತೆ. ಸೊ ಈ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ನೀವು ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಬೇಕು. ಅಲ್ಲಿ ಫಸ್ಟ್ ಲೈನ್ ಇದೆ ನೋಡಿ, ನನಗೆ ನೀನು. ಸೊ ಈ ಥರ ಟೈಪ್ ಮಾಡಿಕೊಂಡು ಇಲ್ಲಿ ಯೂನಿಕೋಡ್ ಟು ASC ಅಂತ ಇದೆಯಲ್ಲ, ಇದ್ರ ಕ್ಲಿಕ್ ಮಾಡಿದರೆ ಯೂನಿಕೋಡ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಆ ಕನ್ವರ್ಟ್ ಮಾಡ್ಕೊಂಡು ಕೊಟ್ಟಂಥ ಯೂನಿಕೋಡ್ನ ನೀವು ಸೆಲೆಕ್ಟ್ ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಡೈರೆಕ್ಟಾಗಿ ಅಲರ್ಟ್ ಮಿಷನ್ ಬಂದು ಇಲ್ಲಿ ಸೊ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಮಾಡಿದಂಥ ಇಲ್ಲಿ ಸೆಂಟರ್ ಬಂದು ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಾಬರ್ಟ್ ರೆಗ್ಯುಲರಲ್ಲಿ ಕನ್ನಡ ಫಾಂಟ್ನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಚಾಯ್ಸ್ ಮಾಡ್ಕೊಂಡ್ರೆ ಇಲ್ಲಿ ಕಲರಲ್ಲಿ ಹೋಗಿ ಇದನ್ನ ವೈಟ್ ಇಟ್ಕೊಂಡು ಈ ಥರ ಕೆಳಗೆ ತೊಗೊಂಬನ್ನಿ. ತೊಗೊಂಬಂದ ನಂತರ ಇದು ಫಸ್ಟ್ ಲೈನ್ ಎಲ್ಲಿ ಮುಗೀತು ನೋಡಿ, ಸೊ ಅಲ್ಲಿ ಇದನ್ನ ಕಟ್ ಮಾಡ್ಕೊಂಡು ಮತ್ತೆ ಕಾಪಿ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಲೈನ್ ಇದೆ ನೋಡಿ, ಸೊ ಅದನ್ನ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ನನಗೆ ನೀನು ಅಂತಿದೆ. ಸೊ ಫ್ರೆಂಡ್ಸ್, ಇವಾಗ ಮತ್ತೆ ಅದನ್ನು ಇಲ್ಲಿವರೆಗೂ ಲೈನ್ ಎಲ್ಲಿವರೆಗೂ, ಸೊ ಅಲ್ಲಿವರೆಗೂ ಟೈಮರಿಂದ ಇಂಕ್ರೀಸ್ ಮಾಡ್ಕೊಂಡು ಮತ್ತೆ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ ಇದೆ ನೋಡಿ, ನನ್ನ ಜಗದ. ಸೊ ಕ್ರೋಮ್ಗೆ ಹೋಗಬೇಕು, ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಬೇಕು, ನನ್ನ ಜಗದ. ಸೊ ಈ ಥರ ಟೈಪ್ ಮಾಡಿಕೊಂಡು ಮತ್ತೆ ಇದನ್ನು ಕಾಪಿ ಮಾಡಿಕೊಂಡು
ಕಾಪಿ ಮಾಡಿಕೊಂಡು ಮತ್ತೆ ಅಲ್ಲಿ ಹೋಗಿ ಸೊ ಈ ಥರ ಪೇಸ್ಟ್ ಮಾಡಬೇಕು. ಇದನ್ನು ತೆಗೆದು ಈ ಥರ ಪೇಸ್ಟ್ ಮಾಡಬೇಕು. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ವೇಟ್ ಫ್ರೆಂಡ್ಸ್, ಇದು ನೀವು ಕೂಡ ಈಗ ಕನ್ವರ್ಟ್ ಆಗಿಲ್ಲ ನೋಡಿ ಫ್ರೆಂಡ್ಸ್. ಇದು ಇಂಗ್ಲೀಷಲ್ಲಿ ಬಂದಿದೆ, ಇಲ್ಲಿ ಕನ್ನಡನೇ ಬರಬೇಕು, ನನ್ನ ಜಗದ. ಸೊ ಇವಾಗ ಇದನ್ನ ಕಾಪಿ ಮಾಡಿಕೊಂಡು ಅಲ್ಲಿ ಹೋಗಿ ಇದನ್ನ ತೆಗೆದು ಈ ಥರ ಪೇಸ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಗೊತ್ತಾಗಿದೆ ಅನ್ಕೋತೀನಿ. ಜಸ್ಟ್ ನಾ ಇಷ್ಟೇ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ. ಸೊ ನೋಡಿ ಇಷ್ಟು ತೋರಿಸ್ತೀನಿ. ಇಷ್ಟು ತೋರಿಸಿದ ನಂತರ ಇವಾಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದೆರಡು ಇಮೋಜನ್ನು ಆ್ಯಡ್ ಮಾಡಿರ್ಕೊಳ್ಳಿ ಚೆನ್ನಾಗಿ ಕಾಣೋಕ್ಕೋಸ್ಕರ. ಸೊ ಮತ್ತೆ ಇಲ್ಲಿ ರೆಗ್ಯುಲರಲ್ಲಿ iOS 18 ಫೋನ್ ಸಿಗುತ್ತೆ. ಸೊ ಅದನ್ನ ಚಾಯ್ಸ್ ಮಾಡಿಕೊಂಡು ಕಲರಲ್ಲಿ ಇದನ್ನ 0 ಇಟ್ಕೊಳ್ಳಿ. ಸೊ 0 ಇಟ್ಕೊಂಡು ಇದನ್ನ ಈ ಥರ ಟೆಕ್ಸ್ಟ್ ಒಳಗೆ ತೊಗೊಂಬಂದು ಫೋನ್ ಟ್ರಾನ್ಸ್ಫರ್ ಹೋಗಿ ಸೈಜ್ನ ಕಮ್ಮಿ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇವಾಗ ಏನು ಮಾಡ್ಬೇಕಂದ್ರೆ ನೀವು ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದು ನಾವು ಕೊಟ್ಟಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡ್ಕೊಂಡ ನಂತರ ಜಸ್ಟ್ ಮತ್ತೆ ಬ್ಯಾಕ್ ಬಂದು ಸೊ ಮಾಡ್ತಿರೋ ಪ್ರಾಜೆಕ್ಟ್ಗೆ ಹೋಗಿ ಸೊ ಎಲ್ಲ ಟೆಕ್ಸ್ಟು ಕೂಡ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇಮೋಜಿಗಳದ್ದು ಕೂಡ ವಿಡಿಯೋ ಲೆಂತಲ್ಲಿ ಸೊ ಅಲ್ಲಿವರೆಗೂ ನೀವು ಲೆಂತ ಅದು ದೊಡ್ಡದು ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ನಾನು ಜಸ್ಟ್ ನಿಮಗೆ 5 ಸೆಕೆಂಡ್ ತೋರಿಸ್ತೀನಿ. ಸೊ ನಾನು ಯಾವ ಥರ ಕ್ರೋಮ್ ಹೋಗಿ ಟೆಕ್ಸ್ಟ್ನ ಆ್ಯಡ್ ಮಾಡಿದ್ನಲ್ಲ, ಸೊ ಅದೇ ಥರ ನೀವು ಆ್ಯಡ್ ಮಾಡಿಕೊಂಡು ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಸೊ ಫ್ರೆಂಡ್ಸ್, ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಒಂದು ಲೈಕು, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.